Hey all, welcome back to one more vlog. Welcome back to Racheshri's vlog. ಇವತ್ತು so excited. ಯಾಕೆ ಅಂದರೆ ನಾವಿವತ್ತು ಸ್ಯಾನೋಸೆಗೆ ಹೋಗ್ತಾ ಇದ್ದೀವಿ, ವಿಚ್ ಇಸ್ ಸೆಂಟರ್ ಆಫ್ ಕೋಸ್ಟರಿಕಾ. ಅಂದರೆ ನಮಗೆ ಇವಾಗ ಬ್ಯಾಂಗ್ಳೂರು ಡೆಲ್ಲಿ ಹೇಗಿರುತ್ತೆ ಆ ಥರ ಕೋಸ್ಟರಿಕಾಗೆ ಇದು ಸೆಂಟರ್ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಇವತ್ತು ಶ್ರೀಕಾಂತ್ಗೂ ಇಲ್ಲಿ ಅಮೆರಿಕಾದಲ್ಲಿ ಹಾಲಿಡೇ ಇದೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ನಾನು ನಿಮ್ಗೂ ತೋರಿಸ್ತೀನಿ ಅಲ್ಲೆಲ್ಲ ಹೇಗಿದೆ ಏನಿದೆ ಅನ್ನೋದು. ನನಗೂ ಗೊತ್ತಿಲ್ಲ. ಶ್ರೀಕಾಂತ್ ಆದ್ರೆ ಒಂದು 2 ಟೈಮ್ಸ್ ನೋಡಿದ್ದಾರೆ, ಬಟ್ ನಾನು ನೋಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ವಾಸ್ ಗೋಯಿಂಗ್. ನೀವು ನೋಡಿದ್ರೆ ನಾನು ಇನ್ನೂ ರೆಡಿ ಸಹ ಆಗಿಲ್ಲ. ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ನೈಟ್ ಡ್ರೆಸ್ ಆದ್ರೆ ಹಾಕೊಂಡ್ ಬಂದಿದ್ದೀನಿ. ಯಾ, ಫಸ್ಟ್ ರೆಡಿ ಆಗ್ಬಿಟ್ಟು ದೆನ್ ಹೋಗೋಣ. ಹಾಯ್ ಮಾಡು. ಶ್ರೀಕಾಂತ್ ಸ್ವಲ್ಪ ಬಿಸಿ ಇದ್ದಾನೆ. ಅಂದ್ರೆ ಮಾರ್ನಿಂಗ್ ಒಂದೇನೋ ಮೀಟಿಂಗ್ ಇದೆ ಅಂದ್ಬಿಟ್ಟು ಮಾಡ್ತಿದ್ರು. ಬೇಸಿಕಲಿ ಚಿಂಚುಗೆ ಯಾವಾಗ್ಲೂ ಶ್ರೀಕಾಂತ್ ಸ್ನಾನ ಮಾಡ್ತಾರೆ, ಬಟ್ ಇವತ್ತು ಅವ್ರು ಬಿಸಿ ಇರೋದ್ರಿಂದ ಇಟ್ಸ್ ಮೈ ಡ್ಯೂಟಿ ಟುಡೇ. ಅದಾದ್ಮೇಲೆ ಇವತ್ತು ನಾನೇ ಸ್ವಲ್ಪ ಲೇಟ್ ಮಾಡಿದೆ ರೆಡಿ ಆಗೋದು. ಅದಕ್ಕೆ ಚಕ ಅಂತ ರೆಡಿ ಆಗ್ತಿದ್ದೀನಿ. ನೀವು ನೋಡ್ತಿರ್ಬೋದು. ಯಾಕೆ ಅಂದ್ರೆ ನಾವು ಹೋಗೋಣ ಅನ್ಕೊಂಡಿದ್ದು ಸ್ವಲ್ಪ ಬೇಗನೆ ಬಿಡೋಣ ಮನೆ, ಮತ್ತೆ ರಿಟರ್ನ್ ಬರೋವಾಗ ಬೇಗ ಬಂದ್ಬಿಡೋಣ. ಯಾಕೆಂದ್ರೆ ಅಲ್ಲಿ ತುಂಬಾ ಕ್ರೌಡ್ ಇರ್ತಾರೆ. ಅದಾದ್ಮೇಲೆ 6 o'clock ಎಲ್ಲ ಸ್ಟೋರ್ಸ್ನು ಶಟ್ ಡೌನ್ ಮಾಡ್ಬಿಡ್ತಾರೆ. ಸೊ ಇಟ್ಸ್ ಬೆಟರ್ ಬಿಫೋರ್ 6ಗೆ ಬಂದ್ಬಿಡೋಣ ಅಂತ ಅನ್ಕೊಂಡಿದ್ದು. ಬಟ್ ನೋಡ್ತಿದ್ರೆ 7 ಮೇಲೇನೆ ಆಗೋಂಗಿದೆ. ನಾವು ಇವಾಗ ಬಿಟ್ರೆ ಯಾ ಬೇಗ ರೆಡಿ ಆಗಿ ಹೋಗೋಣ. ನಾವು ಬೆಳಗ್ಗೆನೆ 10ಗೆಲ್ಲ ಬಿಡೋಣ ಅನ್ಕೊಂಡಿದ್ದು, ಬಟ್ ಆದ್ರೆ ಇಷ್ಟು ಲೇಟ್ ಆಗೋಯ್ತು. ಲಿಟ್ರಲಿ 10:50 11 ಆಗಿದೆ. ನಾವು ಇನ್ನು ಸ್ವಲ್ಪ ಬೇಗ ಆದ್ರೆ ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕೆಂದ್ರೆ ಬರೋಷ್ಟು ಮತ್ತೆ ತುಂಬಾ ಲೇಟ್ ಆಗ್ಬಿಡುತ್ತೆ ಅಲ್ವಾ, ಅದಕ್ಕೆ. ಚಿಂಚು ಕೈ ಕೊಡು, ನಮ್ಮ ವ್ಯೂವರ್ಸ್ ತೋರ್ಸೋಣ ಕೊಡು. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ನಾವು ಹೋಗ್ತಿರೋ ಪ್ಲೇಸ್ನ ಫುಲ್ಲು ರೆಕಾರ್ಡ್ ಮಾಡೋಣ ಅನ್ಕೊಂಡೆ, ವ್ಯೂನ ತೋರ್ಸೋಣ ಅಂತ. ಬಟ್ ಇದು ನಮ್ದು ಫುಲ್ ಹಿಲ್ಲಿ ತರ ಇದೆ. ಬಟ್ ಕೆಳಗಡೆ ಇಳಿತಿರೋ ತರ ಇರುತ್ತೆ, ಮೇಲೆ ಹತ್ತೋ ತರ ಇರೋದಿಲ್ಲ. ಅದಕ್ಕೆ ನೀವು ನೋಡ್ತಿರ್ಬೋದು, ಏನಂತಾರೆ ಅದು ಬೆಟ್ಟಗಳೆಲ್ಲಾನು ಮುಚ್ಚೋಗ್ಬಿಡ್ತಿದೆ. ಸೊ ಐ ಆಮ್ ರಿಯಲಿ ಸಾರಿ, ನಾ ಅದನ್ನ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಇಲ್ಲಿ ಲಾರಿಗಳೆಲ್ಲಾನು ಟಾಯ್ ಲಾರೀಸ್ ತರ ಇರುತ್ತೆ, ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ. ಬಟ್ ಇಲ್ಲಿ ಒಂಚೂರು ಅದನ್ನ ನಾನು ಕ್ಯಾಪ್ಚರ್ ಮಾಡಿದೆ. ನೀವು ನೋಡ್ತಿರ್ಬೋದು ಹಿಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಎಸ್, ಕೋಸ್ಟರಿಕಾ ಇಸ್ ಆಲ್ ಅಬೌಟ್ ನೇಚರ್ ಆಗಿರೋದ್ರಿಂದ ನಾವ್ ಎಲ್ಲಿಂದ ಎಲ್ಲಿ ನೋಡಿದ್ರು ಫುಲ್ ಟ್ರೀಸ್ ಇಂದ ತುಂಬೋಗಿರುತ್ತೆ. ಅದಾದ್ಮೇಲೆ ಇದು ಬಂದ್ಬಿಟ್ಟು ಫುಟ್ಬಾಲ್ ಸ್ಟೇಡಿಯಂ. ನೀವು ಆಲ್ರೆಡಿ ನೋಡ್ತಿದ್ರೆ ಇಲ್ಲಿ ತುಂಬಾ ಜನ ಅಕ್ಯುಮುಲೇಟ್ ಆಗಿದ್ದಾರೆ ಒಂದೇ ಹತ್ರ. ಯಾಕೆಂದ್ರೆ ಇವತ್ತು ಇಲ್ಲಿ ಒಂದು ಮ್ಯಾಚ್ ಆದ್ರೆ ನಡೀತಿದೆ. ಸೊ ಅದಕ್ಕೆ ಬೆಳಗ್ಗೆನೆ ತುಂಬಾ ಜನ ಬಂದು ಇಲ್ಲಿ ಸೇರಿದ್ದಾರೆ ಮ್ಯಾಚ್ ನೋಡೋದಕ್ಕೆ ಅಂತ. ನಾವು ಅಷ್ಟೇ ಅಲ್ವಾ, ಫುಲ್ ಕ್ರೇಜ್ ಇರುತ್ತೆ ಕ್ರಿಕೆಟ್ ಅಂದ್ರೆ. ಅವ್ರಿಗೆ ಇಲ್ಲಿ ಫುಟ್ಬಾಲ್ ಅಂದ್ರೆ ತುಂಬಾ ಕ್ರೇಜ್ ಇರುತ್ತೆ. ಸೊ ಯಾ, ಅದಾದ್ಮೇಲೆ ಇದೇ ತರ ನಾವು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಇಲ್ಲಿ ಸಿಕ್ಕಿದ್ದು ಒಂದು ಪಾರ್ಕ್. ಸೊ ನಿಮ್ಗೆ ಗೊತ್ತಾಗುತ್ತೆ ಈ ಪಾರ್ಕ್ ನೋಡಿದ್ರೇನೆ ಎಷ್ಟೊಂದು ಟ್ರೀಸ್ ಇದೆ, ಎಷ್ಟು ಪ್ಲಾಂಟ್ಸ್ ಇದೆ ಕೋಸ್ಟರಿಕಾದಲ್ಲಿ ಅಂತ. ನೋಡ್ತಾ ಇರಿ ವಿಡಿಯೋ ಫುಲ್ಲು, ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಅದಾದ್ಮೇಲೆ ನಾವು ರೋಡಲ್ಲೇ ಬರ್ತಿರ್ಬೇಕಾದ್ರೆ ಈ ರೋಡ್ ಬಂದ್ಬಿಟ್ಟು ಸ್ಯಾನೋಸೆಗೆ ಮೇನ್ ರೋಡು. ಈ ರೋಡನ್ನು ಅಷ್ಟೇ ತುಂಬಾ ಕೆಲವೊಂದು ಫಿಲ್ಮ್ಸ್ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡಿರ್ತಾರೆ. ಈ ರೋಡ್ನ ತುಂಬಾ ಚೆನ್ನಾಗಿದೆ, ಲೈಕ್ ಹಿಂಗ್ ಡೌನ್ ಆಗಿರುತ್ತೆ ರೋಡ್ ಬಂದ್ಬಿಟ್ಟು. ಅದಾದ್ಮೇಲೆ ನಾವಿಲ್ಲಿ ಫಸ್ಟ್ ಸ್ವಲ್ಪ ಕನ್ಫ್ಯೂಸ್ ಆದ್ವಿ ಎಲ್ಲಿ ಹೋಗ್ಬೇಕು ಏನು ಅಂತ. ಅದಾದ್ಮೇಲೆ ನಾವು ಪರವಾಗಿಲ್ಲ ಅಂದ್ರೆ ಒಂದೊಂದ್ಸತಿ ಒಂದೊಂದ್ ಪ್ಲೇಸ್ಗೆ ಹೋಗೋಣ ಅನ್ಕೊಂಡ್ವಿ. ಒಂದು ಸ್ವಲ್ಪ ಟೈಮ್ ಇಲ್ಲಿ ಹೋಗಿ ಇನ್ನೊಂದ್ ಸ್ವಲ್ಪ ಟೈಮ್ ಬೇರೆ ಹತ್ರ ಸ್ಪೆಂಡ್ ಮಾಡೋಣ ಅಂತ. ಬಟ್ ಈ ಸ್ಟ್ರೀಟ್ ತುಂಬಾನೇ ದೊಡ್ಡದಾಗಿರೋದ್ರಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಕೋಸ್ಟರಿಕನ್ ಸ್ಟ್ರೀಟ್ ಅಲ್ಲಿ ಇದು ಬರೋದು ಫಸ್ಟ್ ಚರ್ಚ್. ಅದಾದ್ಮೇಲೆ ಎಲ್ಲ ಕಡೆ ಪಿಂಕ್ ಬಸ್ಗಳು ಕಾಣಿಸ್ತಿದ್ವು. ಚಿಂಚು ಫುಲ್ ನಿದ್ದೆ ಹೋಗ್ಬಿಟ್ಟಿದ್ಲು. ಇಲ್ಲ ಅಂದಿದ್ರೆ ಅದನ್ನ ನೋಡಿ ಫುಲ್ ಖುಷಿ ಪಡ್ತಿದ್ಲು. ಯಾಕೆಂದ್ರೆ ಚಿಂಚುಗೆ ಪಿಂಕ್ಸ್ ಅಂದ್ರೆ ಸಖತ್ ಇಷ್ಟ ಅವಳಿಗೆ. ಸೊ ನಾನು ಫುಲ್ಲು ಈ ತರ ರೋಡ್ ಎಲ್ಲ ತೋರ್ಸೋಣ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಟ್ರಾಫಿಕ್ ರೂಲ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರೆ. ಅದಾದ್ಮೇಲೆ ಪಿಕ್ ಪಾಕೆಟರ್ಸ್ ಜಾಸ್ತಿ ಇರ್ತಾರೆ. ಫೋನ್ ಏನಾದ್ರು ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಚ್ಚಿಟ್ಕೊಂಡಾದ್ರೆ ಮಾಡ್ತಾ ಇದೀನಿ ವಿಡಿಯೋಸ್ ಎಲ್ಲಾನು. ಇದು ಸ್ಯಾನೋಸೆ ಸ್ಟ್ರೀಟ್ ಫುಲ್ ಆಫ್ ಶಾಪಿಂಗ್ ಆಗಿರ್ಬೋದು. ಅಂದ್ರೆ ಈ ಸ್ಟ್ರೀಟ್ ಫುಲ್ಲು ಶಾಪಿಂಗ್ಗೆ. ಅದಾದ್ಮೇಲೆ ಫುಡ್ಸ್, ಅದಾದ್ಮೇಲೆ ಸ್ವಲ್ಪ ನಮ್ಮ ಮಸಾಲಾ ದಿನಸೆಗಳೆಲ್ಲ ಇರುತ್ತೆ ಅಲ್ವಾ, ಅದು ಎಲ್ಲಾನು ನಮ್ಗೆ ಇಲ್ಲಿ ಸಿಗುತ್ತೆ. ಕಂಪ್ಲೀಟ್ ಒಂಥರ ಪ್ಯಾಕೇಜ್ ತರ ನಮ್ಗೆ ಏನ್ ಬೇಕೋ ಪ್ರತಿಯೊಂದು ಕಾಣಿಸ್ತಾ ಇರುತ್ತೆ. ನಂಗೆ ಇಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಫುಲ್ ವ್ಲಾಗ್ ನೋಡೋದಕ್ಕೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಪ್ಲೇಸಸ್.
ಸೊ ನಾವಿವತ್ತು ಫೈನಲಿ ಕೋಸ್ಟರಿಕಾ ಮೈನ್ ಸ್ಟ್ರೀಟ್ ಅಲ್ಲಿ ಇದೀವಿ. ತುಂಬಾ ಸಕ್ಕತ್ತಾಗಿದೆ ಪ್ಲೇಸ್ ನೋಡೋದಕ್ಕೆ, ಬಟ್ ತುಂಬಾ ಕ್ರೌಡಿ ಆಗೂ ಇದೆ. ಸೂಪರ್ ಗುಡ್. ಐ ಶೋ ಯು ಎವ್ರಿಥಿಂಗ್. ನೋಡ್ತಾ ಇರಿ ಹಂಗೆ. ಕೋಸ್ಟರಿಕಾದಲ್ಲಿ ಮೇನ್ ಸ್ಟ್ರೀಟ್ ಅಂತ ಹೇಳ್ದೆ ಅಲ್ವಾ, ಅದ್ರ ಮಧ್ಯದಲ್ಲಿ ಬರುತ್ತೆ. ಅಂದ್ರೆ ಸೆಂಟ್ರಲ್ ಅಲ್ಲಿ ಇರುತ್ತೆ ಇದು. ಇದು ಬಂದ್ಬಿಟ್ಟು ಇವರ ನ್ಯಾಷನಲ್ ಬ್ಯಾಂಕ್, ಅದಾದ್ಮೇಲೆ ಪೋಸ್ಟ್ ಆಫೀಸ್. ಗೋಲ್ಡ್ ಕಲರ್ ಅಲ್ಲಿ ಕಾಣಿಸ್ತಿರೋದು ಪೋಸ್ಟ್ ಆಫೀಸ್, ಅದ್ರ ಆಪೋಸಿಟ್ ಅಲ್ಲಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಬ್ಯಾಂಕ್. ತುಂಬಾ ಚೆನ್ನಾಗಿತ್ತು, ತುಂಬಾ ಓಲ್ಡ್ ಆಗಿ, ತುಂಬಾ ಎಸ್ಥೆಟಿಕ್ ಆಗಿ ಕಾಣಿಸ್ತಾ ಇತ್ತು. ನಮ್ ಕಡೆ ಏನಂತಾರೆ ಈ ಮಹಲ್ಸ್ ಎಲ್ಲ ಇರುತ್ತಲ್ವಾ, ಆ ತರ ಆದ್ರೆ ಇತ್ತು. ಐ ಫೆಲ್ಟ್ ವೆರಿ ಎಸ್ಥೆಟಿಕ್, ಐ ಫೆಲ್ಟ್ ವೆರಿ ಕ್ಯೂಟ್. ಸೊ ಅದಕ್ಕೆ ನಿಮ್ಗೂ ತೋರ್ಸೋಣ ಅನ್ಬಿಟ್ಟು ಇದು ವಿಡಿಯೋ ಮಾಡ್ಕೊಂಡೆ. ಅದಾದ್ಮೇಲೆ ನಾವು ಬಂದಿದ್ದು ಮೇನ್ ಏನಂತಾರೆ ಮಾರ್ಕೆಟ್ ಪ್ಲೇಸ್. ಈ ಮಾರ್ಕೆಟ್ ಪ್ಲೇಸ್ ತುಂಬಾ ಫೇಮಸ್ ಅಂದ್ರೆ ಇದು ತುಂಬಾ ಟೂರಿಸ್ಟ್ ಗಳು ವಿಸಿಟ್ ಮಾಡುವಂತ ಪ್ಲೇಸ್. ಅದಾದ್ಮೇಲೆ ಇಲ್ಲಿನ ಲೋಕಲ್ ಜನಾನು ಇಲ್ಲಿ ತುಂಬಾ ಅಂದ್ರೆ ತುಂಬಾ ರದ್ದಿಯಾಗಿ, ತುಂಬಾ ಕ್ರೌಡಿ ಆಗಿ ಇರ್ತಾರೆ. ಯಾಕೆಂದ್ರೆ ಈ ಪ್ಲೇಸ್ ಅಲ್ಲಿ ಫುಲ್ A to Z ಎಲ್ಲಾನು ಸಿಗುತ್ತೆ. ಸೊ ನೀವು ನೋಡ್ತಿರ್ಬೋದು ಎಲ್ಲ ಡ್ರೈಡ್ ಫ್ಲವರ್ಸ್ ಆಗಿರ್ಬೋದು, ಆಲೋವೆರಾ ಆಗಿರ್ಬೋದು, ನಮ್ಗೆ ಅಡ್ಗೆಗಳಲ್ಲಿ ಬಳಸ್ಕೊಳ್ಳುವಂತ ದಿನಸಿಗಳಾಗಿರ್ಬೋದು. ಅದಾದ್ಮೇಲೆ ಮೇನ್ ಏನಂದ್ರೆ ಇಲ್ಲಿ ಸ್ಪೈಸಸ್ ನ ತುಂಬಾ ಹೈಲೈಟ್ ಮಾಡ್ತಿದೀನಿ ಇಲ್ಲಿ. ಯಾಕೆ ಅಂದ್ರೆ ಯಾವ ಶಾಪ್ ಅಲ್ಲಿ ನೋಡಿದ್ರು ನಮ್ಗೆ ಎಲ್ಲ ಸ್ಪೈಸಸ್ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ಹ್ಯಾಂಡ್ ಕ್ರಾಫ್ಟ್ ಐಟಮ್ಸ್ ಎಲ್ಲಾನು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಸಿಗುತ್ತೆ. ನೀವೆಲ್ಲ ವಿಡಿಯೋದಲ್ಲಿ ನೀವು ಸ್ಲೋ ಆಗಿ ನೀವು ವಿಡಿಯೋ ನೋಡ್ತೀರಾ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಹ್ಯಾಂಡ್ ಕ್ರಾಫ್ಟ್ ಐಟಮ್ಸ್ ಇದೆ, ಎಷ್ಟು ಸ್ಪೈಸಸ್ ಇದೆ. ಹಾಗೆ ಡ್ರೈಡ್ ಸ್ಪೈಸಸ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ A to Z ಇಲ್ಲಿ ಅವೈಲಬಲ್ ಇರುತ್ತೆ. ಆಲೋವೆರಾ, ಅದಾದ್ಮೇಲೆ ಈ ಪಿಗ್ ನೋಡಿ ಹೇಗಿದೆ, ಇದು ಉಂಡಿ. ನಾನು ಇನ್ನೊಂದು ಸ್ವಲ್ಪ ಚಿಕ್ಕದಿದ್ರೆ ತಗೊಳ್ಳೋಣ ಅನ್ಕೊಂಡೆ, ಬಟ್ ಹೇಗಿದ್ರು ಬರ್ಬೇಕಾದ್ರೆ ಅದು ಒಡೆದೋಗುತ್ತೆ. ಸೊ ಯಾಕೆ ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡೋದು ಅಂದ್ಬಿಟ್ಟು ಐ ಜಸ್ಟ್ ಟೇಕ್ ಇಟ್ ಲೈಟ್. ಸೊ ನೀವು ನೋಡ್ತಿರ್ಬೋದು ಬೆಳ್ಳುಳ್ಳಿ, ಅದಾದ್ಮೇಲೆ ಈ ಸ್ಕ್ರಬ್ ನಾವು ಇಂಡಿಯನ್ಸ್ ಸ್ವಲ್ಪ ಯೂಸ್ ಮಾಡ್ತಾರೆ ಅಲ್ವಾ, ಇದನ್ನ ಹೀರೆಕಾಯಿಂದ ಮಾಡಿರ್ತಾರೆ, ಡ್ರೈಡ್ ಹೀರೆಕಾಯಿಂದ. ಅದೆಲ್ಲಾನು ಇತ್ತು. ನಾವಿಲ್ಲಿ ಬಂದ್ಬಿಟ್ಟು ಈ ಪ್ಲೇಸ್ ಅಲ್ಲಿ ಡ್ರೈ ಚಿಲ್ಲೀಸ್ ತಗೊಂಡ್ವಿ. ಯಾಕೆ ಅಂದ್ರೆ ಇಲ್ಲಿ ಖಾರ ಯಾರು ತಿನ್ನೋದಿಲ್ಲ ಅಷ್ಟೊಂದು. ಸೊ ನಾವು ಸ್ವಲ್ಪ ಸ್ಪೈಸಿ ಚಿಲ್ಲೀಸ್ ಆದ್ರೆ ನೋಡ್ತಿದ್ವಿ. ಫೈನಲಿ ನಮಗೆ ಸಿಕ್ತು ಇಲ್ಲಿ. ನಾವು ಮತ್ತೆ ಬರಲ್ಲ ಅಲ್ವಾ? ಈಗ ಅನಿಸ್ತು ನಿಮಗೆ ಹ್ಯಾಂಡ್ ಮೇಡ್ ಫ್ರಾಗ್ ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಯೂನಿಕ್ ಸೌಂಡ್ಸ್ ಬರುತ್ತೆ. ಒಂದೊಂದು ಫ್ರಾಗೂ ಒಂದೊಂದು ಯೂನಿಕ್ ಸೌಂಡ್ ಆದರೆ ಮಾಡ್ತಿತ್ತು. ಅದಾದಮೇಲೆ ಇಲ್ಲಿ ಬರೋದು ನಮಗೆ ಇಯರಿಂಗ್ಸ್ ಬಂದುಬಿಟ್ಟು ಎಲ್ಲನೂ ಕೋಸ್ಟರಿಕನ್ ಬರ್ಡ್ಸ್ ಅದರಿಂದ ಇಯರಿಂಗ್ಸ್ ಮಾಡಿದ್ರು ಆ ಶೇಪ್ಸಲ್ಲಿ. ತುಂಬ ಕ್ಯೂಟಾಗಿತ್ತು. ಇದು ಬಂದುಬಿಟ್ಟು ಕೋಸ್ಟರಿಕಾದು ಮೇಯ್ನ್ ಕಲ್ಚರಲ್ ಡ್ರೆಸ್. ಇದು ಏನಾದರೂ ಕಲ್ಚರಲ್ ಈವೆಂಟ್ಸ್ ಇದ್ದರೆ ಈ ಡ್ರೆಸ್ಸಸ್ನ ವೇರ್ ಮಾಡಿ ಅವರು ಆ ಕಲ್ಚರಲ್ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. Call a syrup and ice cream on the top. See, that's what we call here. ಹಾಯ್ ಗೈಸ್, ಇದು ಕೋಸ್ಟರಿಕಾದಲ್ಲಿ ಫೇಮಸ್ ಐಸ್ ಕ್ರೀಮ್. ತುಂಬ ಜನ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ ಈ ಐಸ್ ಕ್ರೀಮ್ ತಿನ್ನೋದಕ್ಕೆ. ಇದರಲ್ಲಿ ಏನು ವಿಶೇಷತೆ ಅಂತ ಅಂದರೆ ಇಟ್ಸ್ ಮೇಡ್ ಅಪ್ ಆಫ್ ಸಿನಮನ್, ಅಂದರೆ ಹೋಲ್ ಸ್ಪೈಸಸ್ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಮಾಡಿರೋದು. ಇಟ್ಸ್ ವೆರಿ ಟೇಸ್ಟಿ ಆ್ಯಂಡ್ ತುಂಬ ಅಂದರೆ ತುಂಬ ಫೇಮಸ್.
ಇದು ಕೋಸ್ಟಲ್ ಸ್ಪಾಟ್ ಆಗಿರೋದ್ರಿಂದ, ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ತುಂಬಾ ಅಂದರೆ ತುಂಬ ಫಿಶಸ್ ಜಾಸ್ತಿ ಇತ್ತು ಇಲ್ಲಿ. ಅಂದರೆ ಸೀ ಫುಡ್ಸ್ ಜಾಸ್ತಿ ಇತ್ತು. ಎಲ್ಲ ಥರ ಫಿಶಸ್, ಟ್ಯೂನಾ ಆಗಿರ್ಬೋದು, ಏನಂತ ಶಾರ್ಕ್ ಆಗಿರ್ಬೋದು, ಕ್ರ್ಯಾಬ್ಸ್ ಆಗಿರ್ಬೋದು, ಆಕ್ಟೋಪಸ್ ಆಗಿರ್ಬೋದು, ಶೆಲ್ ಮೀಟ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಅವೈಲಬಲ್ ಇತ್ತು. ನನಗಂತೂ ಫುಲ್ ಖುಷಿ ಆಯಿತು ಇದೆಲ್ಲ ನೋಡಿ. ಯಾಕೆಂದರೆ ನಾನು ಇಷ್ಟು ಟೈಪ್ ಆಫ್ ಫಿಶಸ್ ಆಗಿರ್ಬೋದು, ಇಷ್ಟು ಟೈಪ್ ಆಫ್ ಸೀ ಫುಡ್ಸ್ ಆದರೆ ನಾನು ನೋಡಿರಲಿಲ್ಲ. ಮೇಯ್ನ್ಲಿ ಆಕ್ಟೋಪಸ್ ಆದರೆ ನೆವರ್, ನಾನಂತೂ ಯಾವಾಗೂ ನೋಡಿಲ್ಲ. ಬಟ್ ಇಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಫುಡ್ಸ್ ಎಲ್ಲಾದ್ರೂ. ನಾವು ಅದನ್ನೆಲ್ಲ ರೆಸ್ಪೆಕ್ಟ್ ಮಾಡಬೇಕು. ಬಿಕಾಸ್ ನಾವು ಇಂಡಿಯನ್ಸ್ ನಾವೇ ಹೇಗೆ ಫೀಲ್ ಆಗ್ತೀವಿ, ನಮ್ಮ ಫುಡ್ಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ನಾವು ಔಟ್ಸೈಡ್ ಹೋದಾಗ ಅವರ ಫುಡ್ಗೇನು ನಾವು ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ಸೊ ನಾನು ಇಲ್ಲಿ ಒಂದು ಏನು ಕೆಲಸ ಮಾಡಿದೆ ಅಂದರೆ, ಒಂದು ಸ್ವಲ್ಪ ಮುಖ ಒಂಥರ ಮಾಡಿಕೊಂಡು ಫೋಸ್ ಕೊಡ್ತಿದ್ದೆ ಫೋಟೋಗೆ. ಸೊ ಪಕ್ಕದ ಅಂಗಡಿಯವರು ಆ ಥರ ಎಲ್ಲ ಮಾಡಬೇಡಿ, ಅದು ನಮಗೆ ಡಿಸ್ರೆಸ್ಪೆಕ್ಟ್ ಅನ್ಸುತ್ತೆ ಅಂತ ಹೇಳಿದ್ರು. ಅದು ನಿಜ ಅಲ್ವಾ? ನಮ್ಮ ಫುಡ್ ನಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅವರ ಫುಡ್ ಅವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ, ಅವ್ರು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನಾವು ಆ ಫುಡ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅದಾದಮೇಲೆ ಎಲ್ಲ ನೋಡ್ತಿರ್ಬೇಕಾದ್ರೆ ತುಂಬಾನೇ ಎಲ್ಲ ಕಡೆನೂ ಅಷ್ಟೇ ತುಂಬ ಫಿಶ್ ಐಟಮ್ಸು, ಈ ಥರ ಟೈಗರ್ ಪ್ರಾನ್ಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿತ್ತು ನೋಡೋದಕ್ಕೆಲ್ಲ. ನಂಗೆ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಪ್ಲೇಸ್ನ ಈ ಥರ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಏನಾಯಿತು ಅಂದರೆ, ಇಲ್ಲಿ ತುಂಬ ಜನ ಒಂಥರ ಲೈವ್ ಮ್ಯೂಸಿಕ್ ಆದರೆ ಮಾಡ್ತಿರ್ತಾರೆ. ಅದು ನಂಗೆ ಸಖತ್ ಅನಿಸ್ತು. ನೋಡ್ಬೋದು ನನ್ನ ಎಕ್ಸ್ಪ್ರೆಷನ್, ಎಲ್ಲೋ ಮ್ಯೂಸಿಕ್ ಬರ್ತಿದೆಯಲ್ವಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಫೈನಲಿ ನನಗೆ ಅವರಲ್ಲಿ ಒಂದು ಸಂಧ್ಯಲಾದರೆ ಕಾಣಿಸ್ಕೊಂಡ್ರು. ನಾನು ಒಂದೆರಡು ಸ್ಟೆಪ್ ಹಾಕಿದ್ದೀನಿ ನೋಡಿ. ಇದೆಲ್ಲ ಮೇನ್ಲಿ ಕೋಸ್ಟರಿಕಾದಲ್ಲಿ ಸಿಗುವಂಥ ಫ್ರೂಟ್ಸ್. ಸೊ ನೀವು ಯಾವ್ದನ್ನು ಮಿಸ್ ಆಗಬಾರ್ದು ಅಂದ್ಬಿಟ್ಟು ನಾನು ಈ ಥರ ಶಾರ್ಟ್ಸ್ಗೆ ಅಂತ ತೆಗ್ದಿರೋ ಕ್ಲಿಪ್ಸ್ನೂ ಹಾಕ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನನಗೆ ಇಂಡಿಯನ್ ಚಿಲ್ಲೀಸ್ ಕಾಣಿಸ್ತು ಗೈಸ್. ಎಲ್ಲೂ ಸಿಗಲ್ಲ ಇಂಡಿಯನ್ ಚಿಲ್ಲೀಸು. ಬಟ್ ಇದನ್ನ ಇಂಡಿಯನ್ ಚಿಲ್ಲೀಸ್ ಅಂತಾರೆ, ಬಟ್ ಅದೇನು ಇಂಡಿಯನ್ ಚಿಲ್ಲೀಸ್ ಅಲ್ಲ. ಒಂಚೂರು ಸ್ಪೈಸ್ ಜಾಸ್ತಿ ಇರುತ್ತೆ ಅಷ್ಟೇ. ದೆನ್ ಪ್ಯಾಷನ್ ಫ್ರೂಟ್ಸ್, ಅದಾದಮೇಲೆ ಅರಿಶಿನ ಆಗಿರ್ಬೋದು, ಆರೆಂಜಸ್ ಆಗಿರ್ಬೋದು, ಗ್ವಾವಾ, ಎಲ್ಲ ಥರ ಫ್ರೂಟ್ಸೂ ಇತ್ತು. ಈ ಪ್ಲೇಸಲ್ಲಿ ಹೇಳ್ಬೇಕು ಅಂದರೆ ತುಂಬ ಆ್ಯನಿಮಲ್ಸ್. ಇದೇನಂದರೆ ಇವ್ರಿಗೆ ಪ್ರಾಹಿಬಿಟೆಡ್. ಇಲ್ಲಿ ಈ ಥರ ಎಲ್ಲ ಮಾಡ್ಬೋದಾ ಮಾಡಬಾರ್ದಾ ಗೊತ್ತಿಲ್ಲ ನನಗೆ. ಅಂದರೆ ಆ್ಯನಿಮಲ್ ಕ್ರುಯಾಲಿಟಿ ಕೆಳಗಡೆ ಬರುತ್ತೆ ಅಲ್ವಾ, ಸೊ ಅದಕ್ಕೆ ಅಲ್ಲಿ ಫೋಟೋಸ್ ಎಲ್ಲ ತೆಗಿಬಾರ್ದು. ನಾನು ಸುಮ್ಮನೆ ಹಾಗೆ ಒಂಚೂರು ತಕ್ಕೊಂಬಿಟ್ಟಿದ್ದೀನಿ. ದೆನ್ ಇಲ್ಲಿ ಸ್ಕಾರ್ಫ್ಸ್ ಎಲ್ಲ ಎಲ್ಲಿ ಯಾವ ಅಂಗಡಿಯಲ್ಲಿ ನೋಡಿದ್ರು ಕಾಣಿಸ್ತಿದೆ. ಸೊ ಇಟ್ಸ್ ಬೆಟರ್ ನಾನು ಒಂದು ಮೆಮೊರಿಗೆ ಪರ್ಚೇಸ್ ಮಾಡಿ ಈ ಥರ ಕಟ್ಕೊಂಡ್ರೆ ಕ್ಯೂಟ್ ಆಗಿರುತ್ತೆ ಅಂದ್ಬಿಟ್ಟು ಶ್ರೀಕಾಂತ್ನ ಕೇಳಿ ತೆಗೆಸ್ಕೊಂಡು ಕಟ್ಕೊಂಡೆ. ಇಟ್ ವಾಸ್ ಲುಕಿಂಗ್ ರಿಯಲಿ ಕ್ಯೂಟ್. ಇಲ್ಲಿವರೆಗೂ ನೋಡಿದಿರ ಅಂದ್ರೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನಿಸ್ತಿದೆ. ಯಾಕೆ ಅಂದ್ರೆ ನಾನು ಫುಲ್ ವ್ಲಾಗ್ ನ ಅಪ್ಲೋಡ್ ಮಾಡ್ತಿದ್ರೆ ಲೆಂತ್ ವೈಸ್ ತುಂಬಾ ಜಾಸ್ತಿ ಆಗೋಗ್ತಿದೆ. ಅದಕ್ಕೆ ನಾನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಹಾಕ್ತಿದ್ದೀನಿ. ಪ್ಲೀಸ್ ನೋಡಿ, ನಿಮ್ಗೆ ಫುಲ್ ಇಷ್ಟ ಆಗುತ್ತೆ ಡೆಫಿನೆಟ್ ಆಗಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಟ್ಸ್ ಇಟ್. ಸೊ ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೈಟ್ ಮಾಡ್ತೀರಿ. ನಾನು ನಾಳೆ ಅಥವಾ ನಾಳುದ ಒಳಗಡೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ಓಕೆ.